ಅವರು ನಾನು ಮತ್ತು ರಾಜಣ್ಣವರು ನಾವೆಲ್ಲರೂ ಕೂಡ ಮತ್ತು ಸಾಹೇಬರು ನಮ್ಮ ರೆಡ್ಡಿ ಸಾಹೇಬರು ಎಲ್ಲರೂ ಕೂಡ ಭಾಳ ಆತ್ಮೀಯರು ಅವ್ರಿಗೆ. ನನಗಂತೂ 45 ವರ್ಷಕ್ಕಿಂತ ಹೆಚ್ಚಾಗಿ ಭಾಳ ಆತ್ಮೀಯತೆ. ನನ್ನ ಭಾಳ ಸಂದಿಗ್ಧ ಪರಿಸ್ಥಿತಿ ನಾನು ಸಿಗಾಕೊಂಡಾಗ ನನಗೆ ಭಾಳ ಆತ್ಮಸ್ಥೈರ್ಯ ತುಂಬಿ ನನಗೊಂಥರ ಶಕ್ತಿ ನೀಡ್ತಾಯಿದ್ರು. ಅವರು ಬೆಂಗಳೂರಿಗೆ ಇಲ್ಲಿಂದ ಬರ್ತಾರೆ ಅಂತಂದರೆ ನಮಗೆಲ್ಲ ಮಾಹಿತಿ ಕೊಟ್ಟು ನಾನು ಬರ್ತಾಯಿದ್ದೀನಿ ಅಂತ ಹೇಳಿ ನಮ್ಮನ್ನು ಭೇಟಿ ಮಾಡಿ ನಮ್ಮ ಜೊತೆಯಲ್ಲಿ ಕಾಲ ಕಳೆದು ಬರ್ತಕ್ಕಂಥ ಇದನ್ನು ಈಗಲೂ ರೂಢಿಸ್ಕೊಂಡಿದ್ರು. ನಾವು ಅವರು ಎಲ್ಲರೂ ಕೂಡ ಶಾಸಕರ ಜೊತೆಯಲ್ಲಿ ಕೆಲಸ ಮಾಡಿದರೂ ಕೂಡ ಅದೆಲ್ಲದಕ್ಕಿಂತ ಮೀರಿ ರಾಜಕೀಯನ ಮೀರಿದಂಥ ಒಂದು ಸ್ನೇಹ, ಒಂದು ಬಾಂಧವ್ಯ ನಮ್ಮ ಜೊತೆಯಲ್ಲಿತ್ತು. ನಮಗೆ ಒಂಥರ ಅಟ್ಯಾಚ್ಮೆಂಟ್ ಆಗೋಗಿತ್ತು ಅವರು. ಆಮೇಲೆ ಅತ್ಯಂತ ಕಷ್ಟಜೀವಿ, ಭಾಳ ಕಷ್ಟಪಟ್ಟು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಮೇಲಕ್ಕೆ ಬಂದು ಮತ್ತು ಕೊನೆಗಾಲದಲ್ಲೂ ಕೂಡ ನಿವೃತ್ತಿ ಘೋಷಣೆ ಮಾಡಿದವರು ಕೂಡ ಅವರು ಕ್ಷೇತ್ರಕ್ಕೋಸ್ಕರ ಅವ್ರ ಕೆಲಸವನ್ನು ಮಾಡ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾಯಿದ್ರು. ನಾನು ಒಂದು 15 ದಿವಸದಿಂದ ಬಂದಿದ್ದೆ. ನಾನು ಇಲ್ಲಿ ಬಂದೋಗಿ ಅಂತ ಹೇಳಿದ್ರು, ಬಂದಿದ್ದೆ. ಅವತ್ತು ಕೂಡ ಈ ವ್ಯವಸಾಯದ ಬಗ್ಗೆ ಅದೆಲ್ಲ ಭಾಳ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಕಳೆದ ವಾರನೂ ಕೂಡ ಬೆಂಗಳೂರಿಗೆ ಬಂದಾಗ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿದ್ದು. ಇವರು ನಾವೆಲ್ಲ ಜೊತೆಯಲ್ಲಿ ಸೇರಿದ್ದು. ನಾವು ನಿರೀಕ್ಷೆ ಮಾಡಿರಲಿಲ್ಲ ಇವರು ನಮ್ಮನ್ನು ಅಗಲೋಗ್ತಾರೆ ಅಂತ. ಭಾಳ ದೂರಂತ ನಮಗಂತೂ ವೈಯಕ್ತಿಕವಾಗಿ ವಿತ್ ಆಲ್ ಸಿನ್ಸಿಯಾರಿಟಿ ಅಟ್ ಮೈ ಕಮಾಂಡ್ ಹೇಳ್ತಾ ಇದ್ದೀನಿ, ಭಾಳ ನೋವಾಗಿದೆ ನಮ್ಗೆ ಭಾಳ ನಮಗೆ ತಡ್ಕೊಳಕ್ಕಾಗದೇ ಇರೋವಷ್ಟು ಅಷ್ಟೊಂದಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಅವ್ರ ಕುಟುಂಬಕ್ಕೆ ಇದನ್ನು ಈ ಕಷ್ಟವನ್ನು ಬಯಸ್ಕೊಂಡು ಅವರು ಮುಂದೆ ಹೋಗ್ತಕ್ಕಂಥ ಶಕ್ತಿನ ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥನೆ. ನಮಗಂತೂ ವೈಯಕ್ತಿಕವಾಗಿ ಇದು ಭಾಳ ತುಂಬಲಾರ್ದಂಥ ನಷ್ಟ ಆಗಿದೆ.